ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ಪವಿತ್ರ ಆತ್ಮರ ಪ್ರಸನ್ನತೆಯ ಕೃಪೆ, ಪವಿತ್ರ ಆತ್ಮರ ಪ್ರಸನ್ನತೆಯ ಕೃಪೆಯ ಅನುಭವವನ್ನ ನಾವು ಧ್ಯಾನಿಸಬಹುದು. ಇಂದು ಪವಿತ್ರಾತ್ಮ ಧ್ಯಾನ 32ನೆಯ ಧ್ಯಾನವನ್ನ ನಾವಿಂದು ಚಿಂತಿಸ್ತಾ ಇದ್ದೇವೆ. ಪ್ರಿಯರೇ, ಪವಿತ್ರ ಆತ್ಮರು ತನ್ನ ಕೃಪೆಯನ್ನ ತಾನು ವಿಶ್ವಾಸಿಸುವ, ತಾನು ಪ್ರೀತಿಸುವ, ತನ್ನನ್ನು ಪ್ರೀತಿಸುವ, ತನ್ನನ್ನು ವಿಶ್ವಾಸಿಸುವ ವ್ಯಕ್ತಿಗಳಲ್ಲಿ ಪ್ರತಿಬಿಂಬಿಸುತ್ತಾರೆ. ಇದು ಮೊದಲನೆಯ ಹಂತ. ಒಂದು ವ್ಯಕ್ತಿ ಪವಿತ್ರಾತ್ಮರ ಕೃಪೆಯಿಂದ ತುಂಬಿಕೊಳ್ಳಬೇಕೆಂಬುದಾದರೆ ಪವಿತ್ರಾತ್ಮರು ಆ ವ್ಯಕ್ತಿಯನ್ನ ಮೊದಲಿಗೆ ಆರಿಸಿಕೊಳ್ಳುತ್ತಾರೆ. ಪ್ರೀತಿಸಲು ಪ್ರೀತಿಸಲು ಪವಿತ್ರಾತ್ಮರು ಆರಿಸಿಕೊಳ್ಳುವಂತಹ ವ್ಯಕ್ತಿಯೇ ಪವಿತ್ರಾತ್ಮ ಕೃಪೆಯಿಂದ ತುಂಬುವಂತಹ ವ್ಯಕ್ತಿ. ನಾವು ಈ ದಿನಗಳಲ್ಲಿ, ಕಾಲಗಳಲ್ಲಿ ನಾವು ನೋಡುವಾಗ ಎಷ್ಟೋ ಮಂದಿ ಶುಭ ಸಂದೇಶ ಸಾರುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಕೌನ್ಸೆಲಿಂಗ್ ಕೊಡುತ್ತಾರೆ. ಹೀಗೆ ಹಲವಾರು ವಿಧದಲ್ಲಿ ನನಗೆ ವರದಾನಗಳಿದೆ ಎಂಬುದಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಾ ಇರುತ್ತಾರೆ. ತಮಗಿರುವಂತಹ ಆ ವರದಾನಗಳನ್ನು ಅಥವಾ ತಮಗಿರುವಂತಹ ಆ ಕ್ರಿಯೆಗಳನ್ನ ಪ್ರಕಟಿಸಿಕೊಳ್ಳುತ್ತಾ ಇರುತ್ತಾರೆ. ಕೆಲವರು ತಮ್ಮಿಂದ ತಾವೇ ತನಗೆ ವರದಾನಗಳಿದೆ ಎಂಬುದಾಗಿಯೂ, ತಮ್ಮಿಂದ ತಾವೇ ತನಗೆ ಇಲ್ಲದಿದ್ದರೂ, ದೈವ ಪ್ರಸನ್ನತೆ ಇಲ್ಲದಿದ್ದರೂ ಸಹ ಇದೆ ಎಂಬುದನ್ನು ಹೇಳಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಉದಾಹರಣೆಯಾಗಿ ನೋಡುವುದಾದರೆ 100ಕ್ಕೆ 95% ಜನರು ಶುಭ ಸಂದೇಶವನ್ನು ಸಾರುವಾಗ ಒಬ್ಬರು ಅಭಿಷಕ್ತರಾಗಿ ಪವಿತ್ರಾತ್ಮ ಕೃಪೆಯಿಂದ ತುಂಬಿದಂತಹ ವ್ಯಕ್ತಿಗಳು ಪವಿತ್ರಾತ್ಮ ಪ್ರೇರಣೆಯಿಂದ ಯಾವುದಾದರೂ ಅದ್ಭುತಗಳನ್ನು ಕುರಿತು, ಸಂಕೇತಗಳನ್ನು ಕುರಿತು ಹಾಗೂ ಕೆಲವು ವ್ಯಕ್ತಿಗಳನ್ನು ಕುರಿತು ಪ್ರಕಟಿಸುವಾಗ, ಅಂದರೆ ಉದಾಹರಣೆಗೆ ಕ್ಯಾನ್ಸರ್ ಗುಣವಾಗಿದೆ, ಅಥವಾ ಇವರ ಕುಟುಂಬದಲ್ಲಿ ಅಸಮಾಧಾನ ಹೋಗಿದೆ, ಆದ ಸಮಾಧಾನ ಸಿಗ್ತಾ ಇದೆ. ಸೊ ಹೀಗೆ ಯಾರೋ ಕುಟುಂಬದಲ್ಲಿ ಇಂಥ ಕುಟುಂಬದಲ್ಲಿ ಇಷ್ಟು ಜನರಿಗೆ ಎಂಬುದನ್ನ ಹೇಳುವುದನ್ನ ನಾವು ಎಲ್ಲಾ ಧ್ಯಾನ ಮಂದಿರದಲ್ಲಿ ವಾಡಿಕೆಯಾಗಿ ಕೇಳುವುದುಂಟು. ವಾಡಿಕೆಯಾಗಿ ಕೇಳುವುದುಂಟು. ಈ ಧ್ಯಾನ ಮಂದಿರಗಳಲ್ಲಿ ಕೆಲವು ವ್ಯಕ್ತಿ ಪವಿತ್ರಾತ್ಮರ ಆರಿಸಿಕೊಂಡಂತ 1-2 ವ್ಯಕ್ತಿಗಳ ಮೂಲಕವಾಗಿ ಹೊರ ಬಂದಂತ ಈ ಒಂದು ಕಾರ್ಯದಿಂದ ನಾವು ನೋಡುತ್ತೇವೆ. ಎಲ್ಲಾ ವ್ಯಕ್ತಿಗಳು ಸಹ, ಸಾಧಾರಣವಾಗಿ ಪ್ರಾರ್ಥಿಸುವ ವ್ಯಕ್ತಿಯು ಸಹ, 1-2 ಧ್ಯಾನಕ್ಕೆ ಹೋಗಿ ಬಂದ ವ್ಯಕ್ತಿಯು ಸಹ, ಅಥವಾ ಶುಭ ಸಂದೇಶವನ್ನು ಸಾರುತ್ತೇನೆಂದು ದೇವರ ವಾಕ್ಯವನ್ನು ಸಾರುವ ವ್ಯಕ್ತಿಯು ಸಹ, ಅಥವಾ ಏಕಾಂಗಿತನದಲ್ಲಿ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಕುಳಿತುಕೊಂಡಿದ್ದೇನೆ ಎಂದು ಪ್ರಾರ್ಥಿಸುವ ವ್ಯಕ್ತಿಯು ಸಹ ಇವತ್ತು ನಾವು ನೋಡುತ್ತೇವೆ. ಯೇಸು ಹೇಳುತ್ತಾ ಇದ್ದಾರೆ, ನಿಮಗೆ ಯೇಸು ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ, ನಿಮ್ಮನ್ನ ಮುಟ್ತಾ ಇದ್ದಾರೆ, ನಿಮ್ಮ ಸಮಸ್ಯೆ ನೀಗ್ತಾ ಇದೆ, ಈ ಕ್ಷಣ ನಿಮಗೆ ಬಿಡುಗಡೆ ಸಿಗ್ತಾ ಇದೆ, ಇಷ್ಟು ಜನರಿಗೆ ಹೀಗೆ ಆಗಿದೆ, ಅಷ್ಟು ಜನರಿಗೆ ಹೀಗೆ ಆಗಿದೆ ಎಂಬುದಾಗಿ ಹೇಳುವುದನ್ನೇ ನಾವು ನೋಡುತ್ತೇವೆ. ಕಾರಣ ಇಷ್ಟೇ. ಇನ್ನು ಕೆಲವರನ್ನ ನೋಡುತ್ತೇವೆ, ನಾನು ಪ್ರಾರ್ಥಿಸುವಾಗ ಅವರ ರೋಗ ಬಿಟ್ಟು ಹೋಯಿತು, ನಾನು ಪ್ರಾರ್ಥಿಸುವಾಗ ಅವರ ದೆವ್ವ ಬಿಟ್ಟು ಹೋಯಿತು, ನಾನು ಪ್ರಾರ್ಥಿಸುವಾಗ ಅವರ ಸಮಸ್ಯೆ ನೀಗಿ ಹೋಯಿತು, ನಾನು ಪ್ರಾರ್ಥಿಸುವಾಗ ಹೀಗೆ ಆಯಿತು, ಹಾಗೆ ಆಯಿತು ಎಂಬುದಾಗಿ ಭಾಷಣ ಬಿಗಿದು ತಮ್ಮನ್ನು ತಾವೇ ಹೆಚ್ಚಿಸಿಕೊಳ್ಳುವವರನ್ನ ನಾವು ಈ ಕಾಲಘಟ್ಟಗಳಲ್ಲಿ ನಾವು ನೋಡುತ್ತೇವೆ. ಇದಾವುದು ಕಣ್ಣ ಮುಚ್ಚಾಲೆ ಇಲ್ಲ, ಸತ್ಯಾಂಶ. ನೀವು ಸಹ ನೋಡ್ತಾ ಇರುವಂತಹ ನಿದರ್ಶನಗಳು. ಪ್ರಿಯರೇ, ಪವಿತ್ರಾತ್ಮರ ಕೃಪೆ ಎಂದು ಹೇಳುವುದು, ಯಾರು ಈ ಪವಿತ್ರಾತ್ಮ ಕೃಪೆಯಲ್ಲಿ ನಿಜವಾಗಿಯೂ ನೆಲೆಗೊಳ್ಳುತ್ತಾನೋ ಅವನು ಎಂದಿಗೂ ಯಾವ ಕಾರಣಕ್ಕೂ
ತನ್ನನ್ನು ಪ್ರಕಟಿಸಿಕೊಳ್ಳುವುದಿಲ್ಲ, ತನ್ನ ಬಗ್ಗೆ ಅವನು ಸಾಕ್ಷಿ ಹೇಳುವುದಿಲ್ಲ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ತನ್ನ ಬಗ್ಗೆ ಪ್ರಕಟಿಸುವುದಿಲ್ಲ, ತನ್ನ ಬಗ್ಗೆ ಸಾಕ್ಷಿ ಹೇಳುವುದಿಲ್ಲ. ಎಷ್ಟೋ ಸಾರಿ ನಾನು ನೋಡಿದ್ದೇನೆ, ಎಷ್ಟೋ ಸಾರಿ ಇಂಥ ವ್ಯಕ್ತಿ ಹೇಳುವಾಗ ಮತ್ತೊಂದು ವ್ಯಕ್ತಿಗಳು ಅಲ್ಲಿ ಅಸಡ್ಡೆ ಮಾಡುವುದನ್ನ, ಹಾಗೂ ಎಷ್ಟೋ ಜನ ಈ ಒಂದು ವ್ಯಕ್ತಿಗಳು ಹೇಳುವಾಗ ಶುಗರ್ ಪೇಷಂಟ್ಗಳ ಔಷಧಿ ಬಿಟ್ಟು ಬಿಟ್ಟಿದ್ದಾರೆ, ಕ್ಯಾನ್ಸರ್ ರೋಗಿಗಳ ಔಷಧಿಯನ್ನು ಬಿಟ್ಟು ಬಿಟ್ಟಿದ್ದಾರೆ, ಪ್ರೆಷರ್ ಇರೋರ ಔಷಧಿಗಳನ್ನ ಬಿಟ್ಟು ಬಿಟ್ಟಿದ್ದಾರೆ. ಹೀಗೆ ಅನೇಕ ವಿಧವಾದ ರೋಗ ಬಾಧೆಯಲ್ಲಿರುವ ಔಷಧಿಗಳನ್ನ ಬಿಟ್ಟು ಆ ಒಂದು ವ್ಯಕ್ತಿ ಅಲ್ಲಿ ಪೀಠದಲ್ಲಿ ನಿಂತು ಹೇಳಿದರು ಎಂಬ ಉದ್ದೇಶದಿಂದ, ಕೌನ್ಸಿಲಿಂಗ್ ಅಲ್ಲಿ ಹೇಳಿದರು ಎಂಬ ಉದ್ದೇಶದಿಂದ ಅವರು ಚಿಕಿತ್ಸೆಗಳನ್ನ, ಔಷಧಿಯನ್ನು ಬಿಟ್ಟು ಬಿಡುತ್ತಾರೆ. ಅಂತ ಬಿಟ್ಟು ಬಿಟ್ಟವರು ಒಂದು 5-6 ತಿಂಗಳಾಗುವಾಗ, ವರ್ಷವಾಗುವಾಗ ನೋಡುತ್ತೇವೆ ಅವರ ರೋಗವು 2 ಪಟ್ಟು ದುಪ್ಪಟ್ಟವಾಗಿರುತ್ತದೆ. ಎಷ್ಟೋ ಜನರ ನನ್ನಲ್ಲಿ ಬಂದು ಕಣ್ಣೀರಿನಿಂದ ಹೇಳುವುದುಂಟು. ಆಗ ನಾನು ಅವರನ್ನು ಬೈಯುತ್ತೇನೆ. ಯಾವುದೋ ಒಬ್ಬ ಮನುಷ್ಯ ಅಜ್ಞಾನಿಯಾಗಿ ದೈವ ಕೃಪೆ ಯೇಸು ಮಾತಾಡುತ್ತಾರೆ, ದೇವರು ಮಾತನಾಡಿದರು ಎಂಬುದ ಹೇಳುವ ಮಾತನ್ನು ಕೇಳಿ ಔಷಧಿಗಳನ್ನು ಸಹ ತೆಗೆದುಕೊಳ್ಳದೆ ಎಲ್ಲವನ್ನ ಬಿಟ್ಟು 20 ದುಪ್ಪಟ್ಟವಾಗಿ ರೋಗವನ್ನ ನೀವು ಪಡೆದುಕೊಂಡಿದ್ದೀರಲ್ಲ, ಎಂತ ಅವಿವೇಕಿಗಳು ನೀವೆಂದು ನಾನು ಹಲವಾರು ಜನರನ್ನ ಬೈಯುವುದುಂಟು. ಪ್ರೀಸ್ ದಿ ಲಾರ್ಡ್. ಅಜ್ಞಾನ. ಆಮೇಲೆ ಹೇಳ್ತಾರೆ, ಅಯ್ಯೋ ನನಗೆ ಗೊತ್ತಿರಲಿಲ್ಲ ಬ್ರದರ್, ಅವ್ರು ಪವರ್ಫುಲ್ ಅಲ್ಲ, ಹಾಗೆ ಅಲ್ಲ, ಅವ್ರು ಮುಟ್ಟುವಾಗಿ ಬೀಳ್ತಾ ಇದ್ರಲ್ಲ. ಏನೇ ಯೇಸು ಸ್ವಾಮಿ ಎಲ್ಲಿಯೂ ಯಾವ ರೋಗಿಯನ್ನು ನೋಡಿ, ಯೇಸು ಹೇಳಿದಂತ ಮಾತನ್ನು ನೋಡಿ, ಹೋಗಿ ನಿನ್ನ ವೈದ್ಯನನ್ನು ನಿನ್ನ ಕಾಣು, ಮೊದಲು ನಿನ್ನ ವೈದ್ಯನನ್ನು ಕಾಣು. ತಾನು ಮುಟ್ಟಿ ಕುಷ್ಠರೋಗಿಯನ್ನು ಗುಣಪಡಿಸಿದರೂ ಸಹ ಅವರು ಹೇಳ್ತಾ ಇದ್ದರು, ಮೊದಲಿಗೆ ನೀನು ವೈದ್ಯನನ್ನ ಕಾಣು. ಇವತ್ತು ವೈದ್ಯನನ್ನ ಕಾಣುವುದಿಲ್ಲ, ಅವರು ಹೇಳಿದ್ದೇ ಆಟ, ಅವರು ಹೇಳಿದ್ದೇ ಡ್ರಾಮಾ. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರು ಮಾತನಾಡುತ್ತಾರೆ ಎಂದು ಹೇಳುವವ ದೊಡ್ಡ ಸುಳ್ಳುಗಾರ. ಯೇಸು ನನ್ನಲ್ಲಿ ಮಾತನಾಡುತ್ತಾರೆ ಎಂದು ಹೇಳುವ ಇನ್ನೂ ದೊಡ್ಡ ಸುಳ್ಳುಗಾರ. ಎಲ್ಲಿ ನನ್ನ ಮುಂದೆ ಬರಲಿ, ದೇವರು ನನ್ನ ಹತ್ರ ಮಾತನಾಡುತ್ತಾರೆ ಅಂತ ಹೇಳುವಂತ ಯಾವ ವ್ಯಕ್ತಿಯೇ ಆಗಲಿ, ನಾನು ನೇರವಾಗಿ ಹೇಳುತ್ತಾ ಇದ್ದೇನೆ, ಬಹಿರಂಗವಾಗಿ ನಾನು ಈ ಲೈವಲ್ಲಿ ಹೇಳ್ತಾ ಇದ್ದೇನೆ, ದೇವರು ನನ್ನೊಡನೆ ಮಾತನಾಡುತ್ತಾರೆ, ಯೇಸು ಸ್ವಾಮಿ ನನ್ನೊಡನೆ ಮಾತನಾಡುತ್ತಾರೆ ಎಂದು ಹೇಳುವ ವ್ಯಕ್ತಿ ಅದು ಯಾರಿದ್ದರೂ ನನ್ನ ಮುಂದೆ ಬಂದು ನಿಲ್ಲಲಿ, ನನ್ನ ಮುಂದೆ ಬಂದು ನಿಲ್ಲಲಿ. ಅಥವಾ ಪವಿತ್ರಾತ್ಮ ನನಗೆ ಎಲ್ಲವನ್ನು ತಿಳಿಸುತ್ತಾರೆ ಎಂದು ಹೇಳುವಂತ ಆ ವ್ಯಕ್ತಿಯ ನನ್ನ ಮುಂದೆ ಬಂದು ನಿಲ್ಲಲಿ, ಅಥವಾ ನಿಮ್ಮ ಮುಂದೆಯೂ ನಿಲ್ಲಲಿ. ನಾನು ಕೇಳುವ ಪ್ರಶ್ನೆಗೆ ಅವರು ನಿಮಗೆ ಉತ್ತರ ಕೊಟ್ಟರೆ ಸಾಕು, ನನಗೆ ಉತ್ತರ ಕೊಡಬೇಕೆಂಬುದಾಗಿಲ್ಲ. ಹೀಗೆ ಕಳ್ಳ ಪ್ರವಾದಿಗಳಾಗಿ, ಕಳ್ಳ ಬೋಧಕರಾಗಿ, ಸುಳ್ಳು ಬೋಧಕರಾಗಿ ಮನುಷ್ಯನನ್ನು ವಂಚಿಸುವಂತಹ ಶುಭ ಸಂದೇಶಕಾರರು, ಪ್ರಾರ್ಥನಾಕಾರರು ಇವತ್ತು ಎಲ್ಲೆಡೆ ತುಂಬಿ ಹೋಗಿದ್ದಾರೆ. ಇವರ ಹಿಂದೆ ಆಗಿದ್ದಾರೆ ಜನ ಓಡುವುದು, ಯೇಸುವಿನ ಹಿಂದೆ ಓಡುವುದಿಲ್ಲ, ಯೇಸುವಿನ ಹಿಂದೆ ಓಡುವುದಿಲ್ಲ. ಫಾದರ್ ಬಕ್ಮನ್ಸ್ ಒಂದು ಹಾಡನ್ನು ಹಾಡಿದ್ದಾರೆ, ಯೇಸುವಿನಿಂದೆ ನಾ ಹೋಗುವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಯೇಸುವಿನಿಂದೆ ನಾ ಹೋಗುವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ನಾ ಶಿಲುಬೆಯ ಹಿಂದೆ, ಶಿಲುಬೆಯ ಮುಂದೆ ನಾ ಶಿಲುಬೆಯ ಹಿಂದೆ. ಯೇಸು ಸುರಿಸಿದ ರಕ್ತದಿಂದಲೇ ಎಂದು ಬಿಡುಗಡೆಯೇ, ಯೇಸು ಸುರಿಸಿದ ರಕ್ತದಿಂದಲೇ ಎಂದು ಬಿಡುಗಡೆಯೇ. ಯೇಸುವಿನಿಂದೆ ನಾ ಹೋಗುವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಯೇಸುವಿನಿಂದ ಓಡ್ತಾ ಇಲ್ಲ. ಯಾರು ಈ ಸುಳ್ಳು ಬೋಧನೆ ಹೇಳ್ತಾರೆ ಅವರಿಂದ ದಿಬಿ 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 ಓಡ್ತಾರೆ. ಅಯ್ಯೋ, ಆ ಬ್ರದರ್ ಬರ್ತಾರೆ, ಆ ಬ್ರದರ್ ಬರುವಾಗ ಎಲ್ಲ ಅವರಿಗೆ ಗೊತ್ತಾಗ್ಬಿಡ್ತದೆ, ಎಲ್ಲ ಬಿದ್ದು ಹೋಗ್ತಾರೆ, ದವ್ವ ಬಿಟ್ಟು ಹೋಗ್ತದೆ, ಓಡು ಓಡು ಓಡು. ಖಂಡಿತವಾಗಿ ಇಲ್ಲ.
ಇವತ್ತು ದೇವರ ಹಿಂದೆ ಹೋಗುವವರ ಸಂಖ್ಯೆ ಕಡಿಮೆ, ಯೇಸುವಿನ ಹಿಂದೆ ಓಡುವವರ ಸಂಖ್ಯೆ ಕಡಿಮೆ, ಮನುಷ್ಯನ ಹಿಂದೆ ಓಡುವವರ ಸಂಖ್ಯೆಯು ದಿನೇ 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 ಹೆಚ್ಚುತ್ತಲೇ ಇದೆ. ದೈವ ಕೃಪೆಯನ್ನ ಪಡೆಯದವನ ಹಿಂದೆ ಓಡುವುದು. ಪ್ರಿಯರೇ, ದೈವ ಕೃಪೆಯಿಂದ ತುಂಬಿಕೊಳ್ಳುವ ನೋಡಿ, ಸಂತ ಸ್ನಾನಿಕ ಯೌವಾನರನ್ನ ನಾವು ನೋಡುತ್ತೇವೆ. ಯೇಸುವಿನೊಂದಿಗೆ ಜನಿಸಿದಂತ ಸ್ನಾನಿಕ ಯೌವಾನರು, ಯೇಸುವಿನ ಮಾರ್ಗವನ್ನು ಸರಾಗಗೊಳಿಸಲು ಬಂದಂತಹ ಸ್ನಾನಿಕ ಯೌವಾನರು, ಜಕ್ಕಾರ್ಯನಿಗೆ ಯೇಸು ಸ್ವಾಮಿ ಮಾತೆಮರಿಯವರಿಗೆ ಸಂದೇಶವನ್ನು ಕೊಟ್ಟಂತೆ ಜಕ್ಕಾರ್ಯನಿಗೆ ಸಂದೇಶ ಕೊಟ್ಟು ಜನಿಸಲ್ಪಟ್ಟಂತ ಈ ಲೋಕಕ್ಕೆ ಬಂದ ಸ್ನಾನಿಕ ಯೌವಾನರು, ಎಲಿಯನಾಗಿ ಬಂದಂತ ಸ್ನಾನಿಕ ಯೌವಾನರು, ದುಪ್ಪಟವನ್ನು ತೊಟ್ಟುಕೊಂಡು, ಜೇನನ್ನು ತಿನ್ನುಕೊಂಡು, ಮಿಡತೆಯನ್ನು ತಿಂದುಕೊಂಡು, ಬೆಂಗಾಡಿನಲ್ಲಿ ಜೊಂಡುಗಳ ಮಧ್ಯದಲ್ಲಿ ಜೀವಿಸಿದವರು. ಸಂತ ಸ್ನಾನಿಕ ಯೌವಾನರು ಎಲ್ಲಿಯೂ ಒಂದು ಸಾಕ್ಷಿ ಹೇಳಲಿಲ್ಲ. ಸಂತ ಸ್ನಾನಿಕ ಯೌವಾನರು ಯಾರನ್ನು ಗುಣಪಡಿಸಿದರು ಎಂಬುವಂತ ಒಂದು ಪದಗಳಿಲ್ಲ. ಸಂತ ಸ್ನಾನಿಕರು ಯಾರಿಗೂ ಜೀವ ಕೊಟ್ಟರು ಎಂಬ ಪದಗಳಿಲ್ಲ. ಸಂತ ಸ್ನಾನಿಕ ಯೌವಾನರು ಯಾವ ಅದ್ಭುತಗಳನ್ನ, ಮಹತ್ ಕಾರ್ಯಗಳನ್ನ, ದೆವ್ವಗಳನ್ನು ಬಿಡಿಸಿದರು ಎಂಬುವಂತ ಒಂದು ಪದಗಳಿಲ್ಲ. ಸ್ನಾನಿಕ ಯೌವಾನರು ಹೇಳಿದರು, ನಾನು ಆತನ ಕೆರೆಗಳನ್ನು ಬಿಚ್ಚಲು ಸಹ ಯೋಗ್ಯನಲ್ಲ. ನಾನು ಆತನ ಕೆರೆಗಳನ್ನು ಮುಟ್ಟಲು ಸಹ ಬಿಚ್ಚಲು ಸಹ ಯೋಗ್ಯನಲ್ಲ. ನೋಡಿ, ಎಷ್ಟರ ಮಟ್ಟಿಗೆ ಸ್ನಾನಿಕ ಯೌವಾನರು ರಕ್ಷಕರಾದ ಪ್ರಭು ಯೇಸುವಿನ ಮುಂದೆ ತಗ್ಗಿಸಿಕೊಳ್ಳುತ್ತಾರೆ. ಆದರೆ ಈ ದಿನಗಳಲ್ಲಿ ನಾವು ನೋಡುತ್ತೇವೆ, ನಮ್ಮನ್ನ ನಾವು ಎಷ್ಟರ ಮಟ್ಟಿಗೆ ಹೆಚ್ಚಿಸಿಕೊಳ್ಳುತ್ತೇವೆ ಎಂಬುದಾಗಿ. ನಿನ್ನೆಯೊಬ್ಬರು ನನಗೆ ದೂರವಾಣಿಯ ಮೂಲಕವಾಗಿ ಕರೆ ಮಾಡಿ ಮಾತನಾಡುತ್ತಾ ಇದ್ದರು. ಬ್ರದರ್, ಇದೇನಿದು? ಬಹಿರಂಗವಾಗಿ ಆ ಪೀಠಗಳಲ್ಲಿ ನಿಂತುಕೊಂಡು ಶುಭ ಸಂದೇಶ ಸಾರುವವರು ಹೇಳುವಂತಹ ಮಾತುಗಳು, ಹಾಗೂ ಅವರು ಅಲ್ಲಿ ಪೀಠದಲ್ಲಿ ನಿಂತುಕೊಂಡು ಸೇಡು ತೀರಿಸುವಂಥದ್ದು. ನಾವೇನಾದರೂ ಅವರ ತಪ್ಪುಗಳನ್ನು ತೋರಿಸಿದರೆ ವಚನಗಳನ್ನು ಇಟ್ಟುಕೊಂಡು ನಿನ್ನ ನಾಶವಾಗಿ ಹೋಗುತ್ತೀಯಾ, ನೀನು ಹಾಗೆ ಹೋಗುತ್ತೀಯಾ, ಹೀಗೆ ಹೋಗುತ್ತೀಯಾ ಎಂದು ಶಪಿಸುವಂಥದ್ದು. ಪ್ರಿಯರೇ, ನಾವು ಇವುಗಳೆಲ್ಲವನ್ನ ಪರಿಗಣಿಸಿ ನೋಡಬೇಕು. ಪವಿತ್ರ ಆತ್ಮರ ಕೃಪೆಯೇ ಇಲ್ಲವೇ? ಪವಿತ್ರ ಆತ್ಮರ ಕೃಪೆ ಇದ್ದರೆ ಇದಾವುದು ಬರುವುದಿಲ್ಲ. ಪ್ರಿಯರೇ, ಶಪಿಸುವುದು ಎಂಬುದು ಬೇರೆ, ಆದರೆ ನೋವಿನಿಂದ ಏಳುವುದು ಒಂದು ಬೇರೆ. ಈಗ ನಾನು ಸಹ ನನ್ನ ಕುಟುಂಬದಲ್ಲಿ ಇರುತ್ತೇನೆ. ನನ್ನ ಕುಟುಂಬದಲ್ಲಿ ನನ್ನ ಪತ್ನಿಯಾಗಲಿ, ನನ್ನ ಮಕ್ಕಳಾಗಲಿ, ಅಥವಾ ನನ್ನ ಒಡ ಹುಟ್ಟಿದವರಾಗಲಿ, ಯಾರೇ ಆಗಲಿ, ನಾನು ಅವರ ತಪ್ಪುಗಳನ್ನು ನೋಡುವಾಗ ನಾನು ಖಂಡಿಸುತ್ತೇನೆ. ಒಮ್ಮೆ 2 ಸಾರಿ ಖಂಡಿಸ್ತೇನೆ. ನಾನು ಹೇಳುವುದಿಷ್ಟೇ, ದೇವರಿಗೆ ಒಂದು ದಿನ ನೀವು ಲೆಕ್ಕ ಕೊಡಬೇಕು. ಇವತ್ತು ನೀವು ಇಷ್ಟೆಲ್ಲ ಮಾಡುತ್ತಾ ಇದ್ದೀರಿ, ಒಂದು ದಿನ ನೀವು ಇದಕ್ಕೆ ಲೆಕ್ಕ ಕೊಡಲೇಬೇಕು. ಕಾಲ ಬರುವುದು, ಕಾಲ ಬರುವಾಗ ನೀವು ಅದರ ಅರ್ಥವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ದೇವರಿಗೆ ವಿಧೇಯರಾಗಿ ಹೋಗದೆ, ದೇವರಿಗೆ ವಿಧೇಯರಾಗಿ ನಡೆಯದೆ ಹೋದರೆ ನೀವು ನಾಶವಾಗುತ್ತೀರಿ. ದೇವರ ಕೃಪೆಗೆ ನೀವು ಪಾತ್ರರಾಗದೆ ಹೋದರೆ ನೀವು ನಿಮ್ಮ ಜೀವಿತದಲ್ಲಿ ಉದ್ಧಾರವಾಗುವುದಿಲ್ಲ. ಈ ಪದಗಳನ್ನು ನಾನು ಹೇಳುವುದು ನಾನಲ್ಲ, ದೇವರು 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 ಎಂಬ ಪದವನ್ನ ಒಂದು ವ್ಯಕ್ತಿ ಉಚ್ಚರಿಸುತ್ತಾನೆ ಎಂಬುದಾದರೆ ಅದು ಕೃಪೆ. ನೀವಾಗಬಹುದು, ಯಾರ ದೇವರ ವಾಕ್ಯವನ್ನು ಹೇಳಿ ಆ ದೇವರ ವಾಕ್ಯದಂತೆ ದೇವರ ಕೈಗೆ ತೀರ್ಪನ್ನು ಕೊಟ್ಟು ಹೇಳುವಂಥದ್ದು. ಅದು ಶಾಪವಲ್ಲ, ಬುದ್ಧಿ ಮಾತು ಹಾಗೂ ಭಯಪಡಿಸುವಿಕೆ. ಆದರೆ ಎರಡನೆಯ ವಿಧಾನದಲ್ಲಿ ನಾವು ನೋಡುತ್ತೇವೆ, ನೀನು ನಾಶವಾಗಿ ಹೋಗುತ್ತೀಯಾ, ನಾನು ಹೇಳ್ತಾ ಇದ್ದೇನೆ. ಇಲ್ಲ ಪ್ರಿಯರೇ, ನೀನು ಎಂದಿಗೂ ನಾಶವಾಗುವುದಿಲ್ಲ. ಅಂದರೆ ಅವನು ಪವಿತ್ರಾತ್ಮ ಕೃಪೆಯಿಂದ ತುಂಬಿದಂತಹ ವ್ಯಕ್ತಿಯಲ್ಲ. ಯಾವ ಪಾಸ್ಟರ್ ಆಗ್ಬೋದು, ಸಭಾಪಾಲಕ ಆಗ್ಬೋದು, ಯಾವ ಪ್ರೀಸ್ಟು, ಯಾಜಕನಾಗ್ಬೋದು, ಧರ್ಮಾಧ್ಯಕ್ಷನಾಗ್ಬೋದು, ಪವರ್ಫುಲ್ ಪ್ರೀಚರ್ ಅಂತ ಆಗ್ಬೋದು, ಏನೇ ಆಗ್ಬೋದು. ಕಳೆದ 3-4 ದಿನಗಳಲ್ಲಿ ನೀವು ನೋಡಿರಬಹುದು ಟಿವಿಯ ಒಂದು ಪ್ರಸಾರದಲ್ಲಿ, ಯಾರೋ ಒಂದು ಬಾಬಾ ಎಂಬುದಾಗಿ 2 ಲಕ್ಷ ಜನರು ಆ ವ್ಯಕ್ತಿಯನ್ನ ನೋಡಲು ಬರುತ್ತಾರೆ ಎಂಬುದು ಒಂದು ಸಮೀಕ್ಷೆ ಇತ್ತು. ಆತನು ಬರುವಾಗ ಆತನು ನಡೆದು ಹೋಗುವ ಧೂಳನ್ನು ಸಹ ಆ ತಲೆ ಮೇಲೆ ಜನರು ಹಾಕಿಕೊಳ್ಳುತ್ತಾ ಇದ್ದರು. ಆದರೆ ಅಲ್ಲಿ ಸುಮಾರು 2 ಲಕ್ಷ ಜನ ಸೇರಬೇಕಾದಂತಹ ಸ್ಥಳದಲ್ಲಿ 4-5 ಲಕ್ಷ ಜನ ಸೇರಿದರು. ಆದರೆ ಈ ವ್ಯಕ್ತಿ ಬರುವಾಗ, ಬಂದು ಹೋದಾಗ
ಆತನ ಬಂದು ಎದರಿಂದ ರಭಸವಾಗಿ ಹೋಗಿ ಬಳಿಕ ಅಲ್ಲಿ ಆತನ ಕಾಲಿನ ಧೂಳನ್ನ ತಲೆಗೆ ಹಚ್ಚಿಕೊಳ್ಳುವುದಕ್ಕಾಗಿ ನುಗ್ಗಲು ಮಾಡುವಾಗ 188 ಜನ ಸತ್ತು ಹೋದರು. ಎಷ್ಟು? 188 ಜನ ಸತ್ತು ಹೋದರು. ಅವರ ಮೇಲೆಯೂ ಕೇಸಿಲ್ಲ, ಏನೂ ಇಲ್ಲ. ಪತ್ರಿಕಾ ಸಮೀಕ್ಷೆ. ಯಾರ ಹಿಂದೆ ಹೋದ್ರು? ಒಂದು ಮನುಷ್ಯ ಓಡಾಡಿದ ಧೂಳನ್ನು ಮುಟ್ಟುವುದಕ್ಕಾಗಿ ಹೋಗಿ ಅದನ್ನು ತಲೆ ಮೇಲೆ ಹಾಕಿಕೊಳ್ಳುವುದಕ್ಕಾಗಿ 188 ಜನ ಪ್ರಾಣ ಬಿಟ್ಟರು. 188 ಕುಟುಂಬಗಳು ನಾಶವಾಯಿತು. 188 ಕುಟುಂಬದಲ್ಲಿ ಗಂಡ ಕಳೆದುಕೊಂಡರು, ಹೆಂಡತಿಯನ್ನು ಕಳೆದುಕೊಂಡರು, ಮಕ್ಕಳನ್ನು ಕಳೆದುಕೊಂಡರು, ಕುಟುಂಬವನ್ನು ಕಳೆದುಕೊಂಡರು. ದೇವರು ಹೇಳಿದರ? ಹೇಳಲಿಲ್ಲ. ಇವತ್ತು ನೋಡಿ, ಎಷ್ಟೋ ದೊಡ್ಡ ದೊಡ್ಡ ಕನ್ವೆನ್ಷನ್ಗಳನ್ನ ನೋಡ್ತೇವೆ. ಬೇರೆ ಸಭೆ ಆಗಬಹುದು, ಎಲ್ಲಿ ಆಗಬಹುದು. VVIPಗೆ ಒಂದು ಚೇರು, VIP ಗೆ ಒಂದು ಚೇರು, ಒಂದು ಅಫಿಷಿಯಲ್ಗೆ ಒಂದು ಚೇರು, ಪ್ರೀಸ್ಟ್ಗಳಿಗೆ ಒಂದು ಚೇರು, ಕನ್ಯಾಸ್ತ್ರೀಯರಿಗೆ ಒಂದು ಚೇರು, ಸಾಧಾರಣ ಜನರಿಗೆ ಒಂದು ಚೇರು. ಗಮನಿಸಿರಬಹುದು. ದೊಡ್ಡ ದೊಡ್ಡ ಕನ್ವೆನ್ಷನ್ಗೆಲ್ಲ ನಾನು ಹೋಗಿದ್ದೇನೆ. ಬೆನ್ಹಿನ್ ಕನ್ವೆನ್ಷನ್, ಹಲವಾರು ಕನ್ವೆನ್ಷನ್ಗಳಿಗೆಲ್ಲ ನಾನು ಹೋಗಿದ್ದೇನೆ. ಇದನ್ನೆಲ್ಲ ನಾನು ನೋಡ್ತೇವೆ. ಪ್ರತ್ಯೇಕತೆ ಅಂದರೆ ನಾನು ಬೇರೆ, ನೀನು ಬೇರೆ, ಯಾಜಕ ಬೇರೆ, ಕನ್ಯಾಸ್ತ್ರೀ ಬೇರೆ, ಪ್ರಬೋಧಕ ಬೇರೆ, ಪ್ರಾರ್ಥಿಸುವವನು ಬೇರೆ, ಸಾಧಾರಣ ವ್ಯಕ್ತಿ ಬೇರೆ. ಎಲ್ಲಿ ಪವಿತ್ರಾತ್ಮರ ಕೃಪೆ ಇದೆ ನಿನ್ನಲ್ಲಿ? ಎಲ್ಲರಲ್ಲಿಯೂ ತಾರತಮ್ಯ ಮಾಡುವಂತ ನೀನು, ಎಲ್ಲರಲ್ಲಿಯೂ ತಾರತಮ್ಯ ನೋಡುವಂತ ನೀನು ಪವಿತ್ರಾತ್ಮ ಕೃಪೆಯಲ್ಲಿ ತುಂಬಿದ್ದೀಯಾ ಎಂದು ಹೇಗೆ ಹೇಳಿಕೊಳ್ಳುವೆ? ಹಾಗೆಯೇ ನಾವು ನೋಡುತ್ತೇವೆ, ಮುಂದೆ ಇರುವಂತಹ ರೋಗಿಗಳು, ಹಾಸಿಗೆಯಲ್ಲಿ ಬಿದ್ದುಕೊಂಡಿರುವಂತಹ ವ್ಯಕ್ತಿಗಳನ್ನ ಧ್ಯಾನಗಳಲ್ಲಿ ನಾವು ನೋಡುತ್ತೇವೆ. ಎಷ್ಟು ಜನ ಪ್ರವಾದಕರು ಆ ಪೀಠದಿಂದ ಇಳಿದು ಬಂದು ಒಂದೊಂದು ರೋಗಿಗಳನ್ನ ಮುಟ್ಟಿ, ಒಬ್ಬೊಬ್ಬ ಪಾರ್ಶ್ವವಾಯು ರೋಗಿಯನ್ನು ಮುಟ್ಟಿ, ನಡೆಯಲಾಗದವರನ್ನು ಮುಟ್ಟಿ, ವಾಸನೆ ಬಂದಿರುವವರನ್ನು ಮುಟ್ಟಿ, ಅವರಿಗಾಗಿ ಪ್ರಾರ್ಥಿಸಲು 1 ಗಂಟೆ 2 ಗಂಟೆಗಳ ಕಾಲ ಅವರ ಮಧ್ಯದಲ್ಲಿ ಕುಳಿತು ಪ್ರಾರ್ಥಿಸಿದಂತ ಪವಿತ್ರ ಆತ್ಮ ಕೃಪೆ ಹೊಂದಿದಂತಹ ವ್ಯಕ್ತಿಗಳು ಎಷ್ಟು ಮಂದಿ? ಪವಿತ್ರಾತ್ಮ ಕೃಪೆ ಎಂದೇಳುವುದು ಇವುದಲ್ಲ. ಪವಿತ್ರಾತ್ಮರ ಕೃಪೆಯ ಪ್ರಸನ್ನತೆಯಲ್ಲಿ ನೀನು ತುಂಬಿಕೊಂಡಿರುವೆ ಎಂಬುದಾದರೆ ನಿನ್ನಲ್ಲಿ ಆಧ್ಯಾತ್ಮಿಕತೆಯ ಹೊನಲು ಹರಿಯುವುದು, ಜೀವಜಲದ ಹೊನಲು ನಿಮ್ಮಲ್ಲಿ ಹೊನಲಾಗಿ ಹರಿಯುವುದು ಎಂಬುದಾಗಿ ಪ್ರಭು ಯೇಸು ಹೇಳುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ದಾಹಗೊಳ್ಳುವವನ ಹೃದಯದಿಂದ ಜೀವಜಲದ ಹೊನಲಾಗಿ ಹರಿಯುತ್ತದೆ. ಹೀಗೆ ಹೊನಲಾಗಿ ನಿನ್ನಲ್ಲಿ ಹರಿಯುತ್ತದೆ ಎಂಬುದಾದರೆ ನೀನು ಒಂದು ಸಾಧಾರಣ ವ್ಯಕ್ತಿಯಾಗಿ ಜೀವಿಸುತ್ತಾ ನಿನಗೆ ವೈಫೈ ಜೀವನ ಬೇಗ ಬರುವುದಿಲ್ಲ. ನೀನು ಫ್ಲೈಟ್ ಅಲ್ಲೇ ಬರಬೇಕು, ನಿನಗೆ ಕಾರೇ ಮಾಡಬೇಕು, ಎಸಿನೇ ಮಾಡಬೇಕು. ಅದೆಲ್ಲವೂ ನೀನು ಆರಿಸಿಕೊಂಡದ್ದು ಅಥವಾ ನಿನ್ನನ್ನು ನೋಡಿ ನಿನಗೆ ಒಂದು ಸ್ಥಾನವನ್ನು ಕೊಟ್ಟು ಕರೆದುಕೊಂಡು ಹೋಗುವುದು. ಇನ್ನು ಕೆಲಸರಿ ನಾವು ನೋಡ್ತೇವೆ, ಧ್ಯಾನ ಮಂದಿರಗಳು ಧ್ಯಾನ ನಡೆಸಲಿಕ್ಕೆ ಬರ್ತಾರೆ. ಎಷ್ಟು ಫೀಸು? 1.5 lakh, 1,75,000, 50,000. ಯಾಕೆ? ನೀನು ದೇವರ ವಾಕ್ಯವನ್ನು ಸಾರಲು ಬರುತ್ತೀಯಾ, ಕೊಳ್ಳೆ ಹೊಡೆಯಲು ಬರುತ್ತೀಯಾ? ನಾನು ನೇರವಾಗಿ ಹೇಳ್ತೇನೆ, ನೀವು ಯಾರೇ ಯಾಜಕನಾಗಬಹುದು, ಸಭಾಪಾಲಕ ಆಗ್ಬೋದು, ಪಾಸ್ಟರ್ ಆಗ್ಬೋದು, ಶುಭ ಸಂದೇಶ ಸಾರರಾಗ್ಬೋದು, ನೀವು ಯಾವ ಟೀಮ್ನ ನಡೆಸ್ತಾ ಇರಬಹುದು, ನಿನ್ನ ಟೀಮಲ್ಲಿ ಎಷ್ಟು ಜನ ಇರಬಹುದು, ನೀನು ಎಂತ ವಿಧದ ಧ್ಯಾನ ಕೊಡಬಹುದು. ನೀನು 50,000, 40,000, 1 ಲಕ್ಷ ಎಂದು ನೀನು ಒಂದು ಧ್ಯಾನವನ್ನು ನಡೆಸಿಕೊಡಲು ನೀನು ಕೇಳುವೆ ಎಂಬುದಾದರೆ ನೀನು ಪವಿತ್ರಾತ್ಮ ಕೃಪೆಯಲ್ಲಿ ತುಂಬಿರುವವನೇ? ಯೋಚಿಸು. ಹಣಕ್ಕಾಗಿ ದೇವರ ವಾಕ್ಯವನ್ನು ನೀನು ಮಾರಿಕೊಳ್ಳುತ್ತೀಯ ಎಂಬುದಾದರೆ ನೀನು ಪವಿತ್ರಾತ್ಮ ಕೃಪೆಯಿಂದ ತುಂಬಿಕೊಂಡಿರುವವನೇ? ಇಲ್ಲ. ಹಣಕ್ಕಾಗಿಯೇ ಬರುವವನು. ಅಲ್ಲಿ ನೀನು ಶುಭ ಸಂದೇಶವನ್ನು ಸಾರಬಹುದು. ಯಾಕೆ? ನಿನ್ನ ನಿಮಿತ್ತವಾಗಿ ದೇವರ ಮಾತುಕಾರ್ಯಗಳನ್ನು ಮಾಡುವುದಿಲ್ಲ, ಬಿಡುಗಡೆಯನ್ನು ಕೊಡುವುದಿಲ್ಲ, ಸಾಂತ್ವನವನ್ನು ಕೊಡುವುದಿಲ್ಲ. ತನ್ನ ಜನರು ಕುರಿ ಇಲ್ಲದ, ಕುರುಬನಿಲ್ಲದ ಕುರಿಯಂತೆ ಅಪ್ಪಾವಿಗಳಾಗಿ ದೇವರಲ್ಲಿ ನಂಬುತ್ತಾ, ಅಯ್ಯೋ ಈ ಧ್ಯಾನದಲ್ಲಿ ಹೋದರೆ ದೇವರು ನನ್ನನ್ನು ಅನುಗ್ರಹಿಸುವರು ಎಂಬ ವಿಶ್ವಾಸದಲ್ಲಿ ದೇವರಲ್ಲಿ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಆ ಧ್ಯಾನದಲ್ಲಿ ಬಂದು ಕುಳಿತುಕೊಳ್ಳುವಂತ ನಿನ್ನ ಮುಂದೆ ಇರುವ ಸಹಸ್ರಾರು ಜನರ ಮೇಲೆ ಕರುಣೆ ತೋರಿಸುವುದು ದೇವರು.
ಅವರನ್ನ ನೋಡಿ ದೇವರು ತನ್ನ ಕೃಪೆಯನ್ನು ಸುರಿಸುತ್ತಾರೆ ಹೊರತು ಹಣ ತೆಗೆದುಕೊಂಡು ಅಲ್ಲಿ ನಿಂತುಕೊಂಡು ನೀನು ಮ್ಯಾಜಿಕ್ ಮಾಡಿ 10 ಜನರನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡಿ ನಿನ್ನಲ್ಲಿ ಪವಿತ್ರಾತ್ಮರ ಕೃಪೆ ಇಲ್ಲ. ನಾನು ಎಷ್ಟೋ ಕಡೆ ಕೇಳ್ತೇನೆ, ನಾವು ಧ್ಯಾನವನ್ನು ನಡೆಸಿಕೊಡ್ತೇವೆ, ನಮಗೆ ನೀವು ಅನುಮತಿಯನ್ನು ಕೊಡೋದಾದ್ರೆ ನಿಮ್ಮ ವಿಚಾರಣೆಯಲ್ಲಿ ಬಂದು ಧ್ಯಾನವನ್ನು ನಡೆಸಿಕೊಡುತ್ತೇವೆ ಎಂಬುದಾಗಿ ಕೇಳ್ತಾರೆ. ನಿಮ್ದು ಎಷ್ಟು ಹಣ, ಎಷ್ಟು ಕೊಡಬೇಕು ನಿಮಗೆ? ನಾನು ಹೇಳಿದಿಷ್ಟೇ, ನಾನು ಹಣಕ್ಕಾಗಿ ಸೇವೆ ಮಾಡುವನಲ್ಲ. ನಾವು ನಮ್ಮ ತಂಡವಾಗಿ ಬರುತ್ತೇವೆ, ಹಣಕ್ಕಾಗಿ ಎಂದು ಸೇವೆ ಮಾಡುವುದಿಲ್ಲ. ಒಂದು ಪಕ್ಷ ನಿಮಗೆ ಕೊಡ್ಲಿಕ್ಕೆ ಇಚ್ಛೆ ಇದ್ರೆ ನಿಮ್ಮ ಕೈಯಲ್ಲಿ ಆಗುವುದನ್ನು ನೀವು ಕೊಡಬಹುದು. ಮಲಗಲಿಕ್ಕೆ ಒಂದು ಚಾಪೆ, ನೀವು ತಿನ್ನುವಂತಹ ಒಂದು ಗಂಜಿ ಕೊಟ್ರೆ ಸಾಕು, ನಾವು ಬೇರೆಯನ್ನು ಆಶಿಸುವುದಿಲ್ಲ ಎಂಬುದಾಗಿ. ಆದರೆ ಹೀಗೆ ಹೇಳಿದ ತಕ್ಷಣ ಧ್ಯಾನಕ್ಕೆ ಕರೆಯುವುದಿಲ್ಲ. ಯಾಕೆ ಗೊತ್ತಾ? ಐಫೈ ಇದ್ರೆ ಧ್ಯಾನಕ್ಕೆ ಕರೀತಾರೆ. ಐಫೈ ಇರಬೇಕು, ಕಾರಲ್ಲೇ ಬರಬೇಕು, ಫ್ಲೈಟ್ ಅಲ್ಲೇ ಬರಬೇಕು. ಇಲ್ಲ ಪ್ರಿಯರೇ, ನಾವಿಲ್ಲಿ ಧ್ಯಾನಿಸಿರುವುದು ದೇವರಾತ್ಮ ಕೃಪೆ ಇದೆ ಎಂಬುದರ ವಿಶ್ವಾಸಿಗಳ ಸಂಕೇತದ ಜೀವನ. ಪವಿತ್ರಾತ್ಮ ಕೃಪೆ ಎಂದು ಹೇಳಿಕೊಳ್ಳುವಂತ ವಿಶ್ವಾಸದ ಸಂಕೇತದ ಜೀವನವನ್ನು ಕುರಿತು ಈ ಪವಿತ್ರಾತ್ಮ 32ನೇ ಧ್ಯಾನವನ್ನು ನಾವು ಚಿಂತಿಸ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇಷಿತರೆಲ್ಲರೂ ಶುಭ ಸಂದೇಶವನ್ನು ಸಾರಿದರು. ಶುಭ ಸಂದೇಶವನ್ನು ಅಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ಪ್ರೇಷಿತರಿಗೆ ಅಲ್ಲಿನ ಜನರು ಅವರ ಹಣ ಆಸ್ತಿಗಳನ್ನು ಮಾರಿ ಅವರಿಗೆ ಕೊಡುತ್ತಾ ಇದ್ದರು, ಮನೆ ಮಟ್ಟೆಗಳನ್ನು ಮಾರಿ ಕೊಡುತ್ತಾ ಇದ್ದರು. ಅದನ್ನ ಫಾಲೋ ಮಾಡುವಂತ ತುಂಬಾ ಒಳ್ಳೆ ಶುಭ ಸಂದೇಶ ಬೋಧಕರು ಈ ಕಾಲದಲ್ಲಿದ್ದಾರೆ. ಈ ವಚನಗಳನ್ನ ಕೋಡ್ ಮಾಡಿಕೊಂಡು ಇಟ್ಟುಕೊಂಡು ತಾವು ಹೇಳುವುದನ್ನು ನಾವು ನೋಡುತ್ತೇವೆ. ಕೊಳ್ಳೆ ಹೊಡೆಯುವವರ ತಂಡ. ಎರಡನೆಯದಾಗಿ ನಾವು ನೋಡುತ್ತೇವೆ, ದೇವರು ಹೇಳಿದ್ದಾರೆ, ಧರ್ಮೋಪದೇಶ ಕಾಂಡದಲ್ಲಿ ಹೇಳಿದ್ದಾರೆ, ದೇವರು ಹೇಳಿದ್ದಾರೆ, ನಿನ್ನ ಸಂಪಾದನೆಯಲ್ಲಿ 10ನೇ ಒಂದು ಭಾಗವನ್ನ ದಶಮ ಭಾಗವನ್ನ ನೀನು ನನಗೆ ಕೊಡಬೇಕು, ತರಬೇಕು. ನನ್ನ ಆಲಯ ಬರಿದಾಗಿದೆ, ನಿನ್ನ ತಲೆಕಾಯಿ ಬುರುಡೆ, ನಿನ್ನ ಆಲೆಯಲ್ಲೇ ಬರಿದಾಗಿದೆ. ಕೊಳ್ಳೆ ಹೊಡೆದು ದಶಮ ಭಾಗ ಎಂದೇಳಿ ತುಂಬಿಸಿಕೊಂಡು ನಿನ್ನ ಕಾರು 20, 10, 15, 30 ಲಕ್ಷ ರೂಪಾಯಿ, 50 ಲಕ್ಷ ರೂಪಾಯಿ ಕಾರು, ಬಂಗಲೆಗಳು, ನಿನ್ನ ಹಣ ಆಸ್ತಿಯಿಂದ ಮೆರುಗುತ್ತಿರುವೆ. ನೀನು ನಿನ್ನ ಆಲಯಕ್ಕೆ ಯಾಕೆ ತರಬೇಕು? ದರಿದ್ರರಿಲ್ಲವೇ? ಬಡಬಗ್ಗರಿಲ್ಲವೇ? ವಿಧವೆಯರಿಲ್ಲವೇ? ಅಥವಾ ರಸ್ತೆಯಲ್ಲಿ ಬಿದ್ದ ಬಿಕಾರಿಗಳಿಲ್ಲವೇ? ಪರದೇಶಿಗಳಿಲ್ಲವೇ? ಸಾಯುವ ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಬಿದ್ದುಕೊಂಡಿರುವವರಿಲ್ಲವೇ? ಅನಾಥರಿಲ್ಲವೇ? ನಿರ್ಗತಿಕರಿಲ್ಲವೇ? ನಿನಗೆ ಯಾಕೆ ಕೊಡಬೇಕು? ಎಲ್ಲಿಯೂ ಸಹ ದಶಮ ಭಾಗವನ್ನ ಕೊಡಬೇಕೆಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಪ್ರಭು ಯೇಸು ಹೇಳಲಿಲ್ಲ. ಅದು ಲೇವಿಯರಿಗೆ ಮಾತ್ರವೇ ಕೊಡಬೇಕಾದಂಥದ್ದು. ಕಟ್ಟಳೆ 12 ಕುಲದಲ್ಲಿ ಒಂದು ಕುಲಕ್ಕೆ ಮಾತ್ರ 11 ಕುಲದವರಿಗಾಗಿ ಕುಳಿತು ಪ್ರಾರ್ಥಿಸುವಂತ ಲೇವಿಯ ಕುಲವನ್ನ ದೇವರು ವಿಂಗಡಿಸಿ ಅವರಿಗೆ ನೀವು 10ನೇ ಒಂದು ಭಾಗವನ್ನು ಕೊಡಿ, ಅವರು ನನ್ನನ್ನು ಆರಾಧಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಎಂಬುವಂತಹ ವಚನವನ್ನು ಇಟ್ಟುಕೊಂಡು ನಾವು ಪಾಸ್ಟರು, ನಾನು ಸಾಮ್ಯರು, ನಾನು ಬ್ರದರು, ದೇವರ ವಾಕ್ಯವನ್ನು ಸಾರ್ತಾ ಇದ್ದೇನೆ, ನಿಮ್ಮ ದಶಮ ಭಾಗವನ್ನು ಕೊಡಿ, ನಾನು ಆಲಯವನ್ನು ಕಟ್ತೇನೆ. ಅದನ್ನು ಇಲ್ಲ 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 ಇಲ್ಲ, ನೀನು ಯೋಗ್ಯನಲ್ಲ ದಶಮ ಭಾಗವನ್ನ ತೆಗೆದುಕೊಳ್ಳಲು. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯದಲ್ಲಿ ನೋಡಿ ಸರಿಯಾಗಿ ಹೇಳುತ್ತದೆ ಯಾರಿಗೆ ದಶಮ ಭಾಗ ಸಲ್ಲಬೇಕು. ರೋಗ ಬಂತು, ನೀನು ದಶಮ ಭಾಗ ಕೊಡ್ಲಿಲ್ಲ, ಅದಕ್ಕೆ ನಿನಗೆ ರೋಗ. ಲಾಸ್ ಆಯ್ತು ಬಿಸ್ನೆಸ್, ನೀನು ದಶಮ ಭಾಗ ಕೊಡ್ಲಿಲ್ಲ, ಅದಕ್ಕೆ ನಿನಗೆ ಲಾಸ್. ಯಾಕೆ ನಿನಗೆ ಸಮಸ್ಯೆ? ನಿನ್ನ ಕುಟುಂಬದಲ್ಲಿ ಸಮಾಧಾನವಿಲ್ಲ, ನೀನು ದಶಮ ಭಾಗ ಕೊಡ್ಲಿಲ್ಲ, ಅದಕ್ಕೆ. ಪವಿತ್ರಾತ್ಮರ ಕೃಪೆ ತುಂಬಿದಂತಹ ವ್ಯಕ್ತಿ ಇವರಲ್ಲ, ಕಳ್ಳ ಬೋಧಕ, ಸುಳ್ಳು ಬೋಧಕ. ಹೀಗೆ ದೇವರ ಹೆಸರನ್ನು ಹೇಳಿ ದೆವ್ವ ತಿಂತು ಎಂಬುದಾಗಿ ಹೇಳ್ತಾರೆ. ಹಾಗೆ ದೆವ್ವಗಳಾಗಿ ಮತ್ತೊಬ್ಬರನ್ನು ಕೊಳ್ಳೆ ಹೊಡೆದು ಕುರಿಯ ಚರ್ಮವನ್ನು ಹೊದ್ದುಕೊಂಡು ತೋಳಗಳಾಗಿರುವವರ ಜನರ ಹಿಂದೆ ಇವತ್ತು ಓಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಕಾರಣ ಅಜ್ಞಾನ. ಮನುಷ್ಯನಲ್ಲಿ ಭರವಸೆ ಹೊರತು ದೇವರಲ್ಲಿ ಭರವಸೆ ಇಲ್ಲ.
ನೀನು ಧ್ಯಾನ ಮಂದಿರಕ್ಕೆ ಬರಬೇಕು, 9 ತಿಂಗಳು ಬಿಡದೆ ಬರಬೇಕು, 9 ವಾರ ಬಿಡದೆ ಬರಬೇಕು. ಆಗ ನಿನಗೆಲ್ಲಾ ಬಿಡುಗಡೆಯಾಗಿ ಹೋಗುತ್ತದೆ. ಯಾರು ಹೇಳಿದ್ರು? ಎಲ್ಲಿ ಹೇಳಿದ್ರು? ಯಾವ ವಚನದಲ್ಲಿ ಇದೆ? ಯೇಸು ಎಲ್ಲಿ ಹೇಳಿದ್ದಾರೆ? ಸರ್ವೇಶ್ವರ ಸ್ವಾಮಿ ಎಲ್ಲಿ ಹೇಳಿದ್ದಾರೆ? ಕೊಳ್ಳೆಗಾರ, ನಿನ್ನ ಧ್ಯಾನ ಮಂದಿರವನ್ನ, ಪ್ರಾರ್ಥನಾ ತಂಡವನ್ನ, ನಿನ್ನ ಶುಶ್ರೂಷೆಯನ್ನು ಹೆಚ್ಚಿಸಿಕೊಡುವುದಕ್ಕೆ ಒಂದು ಗಿಮಿಕ್. ನೀನು ಬಂದು ಇಲ್ಲಿ ಆರೈಕೆಯನ್ನು ಸಲ್ಲಿಸಬೇಕು, ನೀನು ಬಂದು ಇಲ್ಲಿ ಅದನ್ನ ಮಾಡಬೇಕು, ಒಡಂಬಡಿಕೆಯನ್ನು ಮಾಡಬೇಕು, ಆಗ ನಿನಗೆ ಬಿಡುಗಡೆ ಸಿಗ್ತದೆ. ಎಲ್ಲಿ ಹೇಳಿದ್ದಾರೆ? ಇಲ್ಲ. ನೀನು ಯಾವ ಧ್ಯಾನ ಮಂದಿರಗಳನ್ನು ಹುಡುಕಿ ಹೋಗಬೇಕಾಗಿಲ್ಲ. ಪಶ್ಚಾತ್ತಾಪದ ಹೃದಯದಿಂದ ನಿನ್ನ ದೇವರ ಮುಂದೆ ಕುಳಿತು ಎದೆ ಬಡಿದುಕೊಳ್ಳುತ್ತಾ, ಯೇಸುವೇ, ದೇವರೇ, ನನ್ನ ಮೇಲೆ ಕರುಣೆ ತೋರಿ, ನಾನು ಪಾಪಿ, ಸ್ವಾಮಿ ನನ್ನನ್ನು ಕ್ಷಮಿಸಿರಿ ಎಂದು ನೀನು ಎಲ್ಲಿ ಬಾತ್ರೂಮ್ನಲ್ಲಿ ಕುಳಿತು ಪ್ರಾರ್ಥಿಸಿದರು, ತಿಪ್ಪೆಯಲ್ಲಿ ಕುಳಿತು ಪ್ರಾರ್ಥಿಸಿದರು, ದೇವರು ನಿನ್ನನ್ನು ಅನುಗ್ರಹಿಸುವರು, ದೇವರು ನಿನ್ನನ್ನು ಉದ್ಧರಿಸುವರು, ದೇವರು ನಿನಗೆ ಬಿಡುಗಡೆಯನ್ನು ಕೊಡುವರು, ದೇವರು ನಿನಗೆ ಸೌಖ್ಯವನ್ನು ಕೊಡುವರು, ದೇವರು ನಿನ್ನನ್ನು ಆಶೀರ್ವದಿಸುವರು. ದೇವರ ಪವಿತ್ರ ಆತ್ಮರ ಕೃಪೆ ನಿನ್ನಲ್ಲಿ ಪ್ರಜ್ವಲಿಸುವುದು. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಚನವನ್ನು ಕೇಳ್ತಾ ಇದ್ದೀರಿ. ಬ್ರದರ್ ರಾಬರ್ಟ್ ಡಿಸೋಜ, ಈ ಕೇಳುತ್ತಿರುವಂತಹ ಈ ಮಾತುಗಳು ಸತ್ಯವೋ ಅಸತ್ಯವೋ? ಸತ್ಯವೋ ಅಸತ್ಯವೋ? ಸ್ಟೆಲನ್, ಈ ವಚನವನ್ನು ಕೇಳುತ್ತಾ ಇದ್ದೀರಿ, ಇವುಗಳು ಸತ್ಯವೋ ಅಸತ್ಯವೋ? ಬ್ರದರ್ ಜೇಮ್ಸ್ ಸಲ್ಡಾನ, ಈ ಶುಶ್ರೂಷೆಯನ್ನು ನೀವು ಧ್ಯಾನಿಸುತ್ತಾ ಇದ್ದೀರಿ, ಇದು ಸತ್ಯವೋ ಸುಳ್ಳು? ಪ್ರಿಯರೇ, ನಾವು ಚಿಂತಿಸಬೇಕು. ಪವಿತ್ರಾತ್ಮರ ಕೃಪೆಯಿಂದ ನಾನು ತುಂಬಿದ್ದೇನೆ ಎಂಬುದಾದರೆ ನಾನು ಯಾವ ವಿಷಯದಲ್ಲಿಯೂ ನನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಲಿ, ಅಥವಾ ಜನರಲ್ಲಿ ಭಯ ತರುವುದಕ್ಕಾಗಲಿ, ಅಥವಾ ಯೇಸು ನನ್ನಲ್ಲಿ ಮಾತನಾಡಿದರು, ದೇವರು ನನ್ನಲ್ಲಿ ಮಾತನಾಡಿದರು, ನನಗೆಲ್ಲ ಗೊತ್ತಾಗ್ಬಿಡುತ್ತದೆ, ಕಣ್ಣು ಮುಚ್ಚಿದ ತಕ್ಷಣ ಎಲ್ಲ ಗೊತ್ತೇ ಆಗುತ್ತದೆ ಎಂಬಂತ ಡೋಂಗಿಯನ್ನ ಮಾಡುವವರ ಹಿಂದೆ ಹೋಗಬೇಡಿ. ನಿನ್ನ ದೇವರಿಗೆ ಗೊತ್ತು ನೀನು ಯಾರೆಂದು. ನಿನ್ನ ದೇವರಿಗೆ ಗೊತ್ತು ನಿನ್ನ ಅಂತರಾಳ, ನಿನ್ನ ದೇವರಿಗೆ ಗೊತ್ತು ನಿನ್ನ ಅವಶ್ಯಕತೆ, ನಿನ್ನ ದೇವರಿಗೆ ಗೊತ್ತು ನಿನ್ನ ನೋವು, ನಿನ್ನ ದೇವರಿಗೆ ಗೊತ್ತು ಸಕಲವು, ನಿನ್ನ ದೇವರಿಗೆ ಗೊತ್ತು. ಪವಿತ್ರ ಆತ್ಮರ ಕೃಪೆ, ಪವಿತ್ರ ಆತ್ಮರ ಕೃಪೆ ಎಂಬುದು ಬೂಟಾಟಿಕೆಯಲ್ಲ, ಅದು ಪ್ರಸನ್ನತೆ. That's a power of God. That's a power of God. ದೇವರ ಶಕ್ತಿ. ಆ ದೇವರ ಶಕ್ತಿ ಸಿಕ್ಕಿದಾಗಲ್ಲ ಬಂದು ನನ್ನಲ್ಲಿ ದೇವರು ಹೇಳಿದ್ರು, ನನಗೆ ದೇವರು ಹೇಳಿದ್ರು, ದೇವರು ನನ್ನ ಜೊತೆ ಮಾತಾಡಿದ್ರು. ಬೇರೆ ಕೆಲಸ ಇಲ್ಲ ದೇವರಿಗೆ. ಎಷ್ಟು ಯೋಗ್ಯಳಾಗಿದ್ದೀಯಾ ದೇವರು ನಿನ್ನ ಜೊತೆ ಬಂದು ಮಾತನಾಡಲು. ನಿನ್ನ ಮನಸ್ಸಿನಲ್ಲಿ ವೈರಾಗ್ಯ, ಮನಸ್ತಾಪ, ದ್ವೇಷ, ಮತ್ಸರ, ಹಗೆತನ, ಹಣಮೋಹ, ಸ್ತ್ರೀಮೋಹ, ಸ್ಥಾನಮೋಹ, ದೂಷಣೆ, ನಿಂದನೆ, ಇದೆಲ್ಲವನ್ನ ಇಟ್ಟುಕೊಂಡಿರುವ ನೀನು ಪವಿತ್ರಾತ್ಮರು ಮಾತನಾಡಿದರು, ದೇವರು ಮಾತನಾಡಿದರು, ದೇವರು ತೋರಿಸಿದರು ಎಂಬುದಾಗಿ ಜನರನ್ನು ವಂಚಿಸುವಂತಹ ನೀನು ಎಂತ ದೊಡ್ಡ ಸುಳ್ಳು ಪ್ರವಾದಿ, ಕಳ್ಳ ಪ್ರವಾದಿ, ಕಪಟ ಪ್ರವಾದಿ ಎಂಬುದನ್ನ ಚಿಂತಿಸಬೇಕು. ಕೊಡಿ, ಪ್ರತಿಯೊಬ್ಬ ನಿಮಗೆ ಗೊತ್ತಿರುವಂತಹ ಯಾವ ಪಾಸ್ಟ್ ಇರ್ಬೋದು, ಸಭಾಪಾಲಕ ಇರ್ಬೋದು, ಯಾಜಕ ಇರ್ಬೋದು, ಶುಭ ಸಂದೇಶ ಸಾರರು ಇರ್ಬೋದು, ದೇವರು ನನ್ನ ಜೊತೆ ಮಾತಾಡ್ತೀನಿ ಅನ್ನೋರಿಗೆಲ್ಲ ಇದನ್ನು ಶೇರ್ ಮಾಡಿ ಬರಲಿ ಎದುರುಗಡೆ. ಅವರೊಂದಿಗೆ ದೇವರಿದ್ದಾರೆ ಎಂಬುದನ್ನು ಪ್ರಕಟಿಸಲಿ. ದೇವರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ದೇವರು ನನಗೆಲ್ಲ ತಿಳಿಸ್ತಾರೆ ಎಂದು ಹೇಳುವವರು ಬರಲಿ, ಎದುರು ಬಹಿರಂಗವಾಗಿ ಬರಲಿ. ನಾನು ಕೇಳುವ ಪ್ರಶ್ನೆಗೆ ಉತ್ತರವನ್ನು ಕೊಡಲಿ, ಅಥವಾ ನೀವೇ ಕೇಳುವ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡಲಿ. ಬರುವುದಿಲ್ಲ, ಬರಲಿಕ್ಕೆ ಸಾಧ್ಯನೇ ಇಲ್ಲ. ಡ್ರಾಮಾ ಮಾಡಬಹುದು. ವಾಕ್ಯಗಳನ್ನ ಕಲಿತುಕೊಂಡು ವಾಕ್ಯನ ಬಾಯಟ್ ಮಾಡ್ಕೊಂಡು, ನೋಡಿ ಈ ವಚನದಲ್ಲಿ ಹೀಗೆ ಹೇಳಿದೆ, ಜೆರೆಮೀಯನ ಪುಸ್ತಕ 33ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಿದೆ, ದೇವ್ ನಿನಗೆ ತಿಳಿಯದ ಗೂಢಾರ್ಥಗಳನ್ನು ತಿಳಿಸುವೆನು ಎಂಬುದಾಗಿ. ನಿನಗೆ ಹೇಳಲಿಲ್ಲ, ಅದು ದೇವರು ಯೆರೆಮೀಯನಿಗೆ ಹೇಳಿದಂತಹ ಮಾತು. ಪ್ರವಾದಿಗಳೊಡನೆ ದೇವರು ಮಾತನಾಡಿದಂತಹ ವಾಗ್ದಾನಗಳನ್ನ ನಿನ್ನೊಡನೆ ಮಾತನಾಡಿದರೆ ಎಂಬುದಾಗಿ ನಟನೆ ಮಾಡಬೇಡ. ಅಂತವನ ಹಿಂದೆ ನೀವು ಓಡಬೇಡ. ನಿನ್ನ ದೇವರು ನೀ ಎಲ್ಲೇ ಇದ್ದು ಕೂಗಿದರು ಅವರು ಓಡೋಡಿ ಬರುವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪವಿತ್ರಾತ್ಮರ ಕೃಪಾ ವರಪ್ರಸಾದದಿಂದ
ತುಂಬಿದವರು ಎಂದೇಳುವುದಾದರೆ ಅವರಲ್ಲಿ ಸರಳತೆ ಇರುತ್ತದೆ, ಅವರಲ್ಲಿ ಪಶ್ಚಾತ್ತಾಪವಿರುತ್ತದೆ. ನಂಬರ್ 2, ಮೂರನೇದು ಅವರಲ್ಲಿ ಪರಿವರ್ತನೆ ಇರುತ್ತದೆ. ನಾಲ್ಕನೇದು ಅವರಲ್ಲಿ ತಗ್ಗಿಸಿಕೊಳ್ಳುವಿಕೆ ಇರುತ್ತದೆ. ಐದನೇದು ಅವರಲ್ಲಿ ಪ್ರೀತಿ ಇರುತ್ತದೆ. ಆರನೇದು ಅವರಲ್ಲಿ ಕ್ಷಮೆ ಇರುತ್ತದೆ. ಏಳನೇದು ಅವರಲ್ಲಿ ಸಹನೆ ಇರುತ್ತದೆ. ಎಂಟನೇದು ಅವರಲ್ಲಿ ನಿಜವಾದ ಪ್ರಾರ್ಥನಾ ಜೀವನವಿರುತ್ತದೆ. ಒಂಬತ್ತನೇದು ಅವರಲ್ಲಿ ದ್ವೇಷ ಮತ್ಸರಗಳು ಉಂಟಾಗುವುದಿಲ್ಲ. ಹತ್ತನೇದು ಯಾರು ಅವರಿಗೆ ತಮ್ಮ ತಪ್ಪನ್ನು ತೋರಿಸಿ ಅವರನ್ನ ಪರಿವರ್ತಿಸಲು ಪ್ರಯತ್ನಿಸಿದರು ಅವುಗಳಿಗೆ ಚಿಕ್ಕ ಯುವಕರು ಮಕ್ಕಳು ಎಂದು ಹೇಳದೆ ಅವುಗಳಿಗೆ ಕಿವಿಗೊಟ್ಟು ಅವರು ತಮ್ಮನ್ನು ತಾವು ಪರಿವರ್ತಿಸಿಕೊಳ್ಳುತ್ತಾರೆ. 11ನೇದು ಯಾವ ಕಾರಣಕ್ಕೂ ದೇವರು ಮಾತನಾಡಿದರು ಎಂಬ ಸುಳ್ಳನ್ನಾಡುವುದಿಲ್ಲ. 12ನೇದು ನಾನು ಪ್ರಾರ್ಥಿಸಿದೆ ನನ್ನ ಮುಖಾಂತರವಾಗಿ ಸಿಕ್ಕಿತು ಎಂದು ಹೇಳಿಕೊಳ್ಳುವುದಿಲ್ಲ. ಹೌದು ನನ್ನ ಸಹೋದರನೇ ಸಹೋದರಿಯರೇ, ದೇವರ ಪ್ರೀತಿಯ ಬಾಂಧವ್ಯ, ದೇವರ ಕೃಪೆಯ ಬಾಂಧವ್ಯ ನಮ್ಮೆಲ್ಲರಲ್ಲಿ ತುಂಬಿಕೊಳ್ಳಲು ನಾವು ಯೋಗ್ಯರಾಗಿದ್ದೇವೆ. ಪವಿತ್ರ ಆತ್ಮ ಕೃಪೆ ಒಂದೇ ಒಂದು ವ್ಯಕ್ತಿಗೆ ಸೀಮಿತವಾದದ್ದಲ್ಲ. ನಿನಗೂ ನನಗೂ ಇಡೀ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬನಿಗೂ ಪವಿತ್ರಾತ್ಮ ಕೃಪೆಯನ್ನು ಪಡೆದುಕೊಳ್ಳುವಂತಹ ವರದಾನವನ್ನ ಭಾಗ್ಯವನ್ನ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಸತ್ಯದ ಆತ್ಮರು ನಿಮ್ಮಲ್ಲಿಗೆ ಬರುವಾಗ ಅವರು ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಸಹೋದರನೇ ಸಹೋದರಿಯೇ, ಪವಿತ್ರಾತ್ಮ ಕೃಪೆ, ಈ ಪವಿತ್ರಾತ್ಮ ಕೃಪೆ ನಿನ್ನಲ್ಲಿರುವಾಗ ನೀನು ಸಿಟ್ಟುಗಾರನಾಗಿಯೇ ಇರುತ್ತೀಯ. ತಪ್ಪನ್ನು ನೋಡುವಾಗ ನೀನು ಸುಮ್ಮನಿರಲಾಗುವುದಿಲ್ಲ, ನೀನು ಕೆಂಡವಾಗುತ್ತೀಯ. ಅಂದರೆ ತಪ್ಪನ್ನ ಯಾರು ಎಂತ ದೊಡ್ಡವರು ಮಾಡಿದರು, ಯಾರೇ ಮಾಡಿದರು ಆ ತಪ್ಪನ್ನ ಎತ್ತಿ ತೋರಿಸುತ್ತೀಯ. ಎರಡನೆಯದು, ನಿನ್ನಲ್ಲಿ ಪವಿತ್ರಾತ್ಮ ಕೃಪೆ ಇದ್ದರೆ ನೀನು ತಪ್ಪು ಮಾಡುವಾಗಲೆಲ್ಲ ಬೋರಲು ಬಿದ್ದು ದೇವರಲ್ಲಿ ಹಗಲು ರಾತ್ರಿ ಕ್ಷಮೆ ಯಾಚಿಸುತ್ತೀಯ. ಹಾಗೂ ನಿನ್ನಿಂದ ಯಾರ ಮನಸ್ಸು ನೋಯಿಸಲ್ಪಟ್ಟಿದೆಯೋ ಅವರ ಬಳಿ ಹೋಗಿ ನಿನಗೆ ಕ್ಷಮೆಯನ್ನು ಯಾಚಿಸುತ್ತೀಯ. ನೀನು ಯಾರಲ್ಲಿ ಮಾತನಾಡುವುದಿಲ್ಲವೋ ಅವರ ಬಳಿ ಹೋಗಿ ಸಂಧಾನವಾಗುತ್ತೀಯ. ನಿನ್ನ ಶತ್ರುಗಳಿಗಾಗಿ ನಿಜವಾಗಿಯೂ ಪ್ರಾರ್ಥಿಸುತ್ತೀಯ. ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುವವರಿಗಾಗಿ ನೀನು ಮಂಡಿ ಊರುತ್ತೀಯ. ಇದು ಪವಿತ್ರಾತ್ಮ ಪ್ರಸನ್ನತೆಯ ಕೃಪೆಯಲ್ಲಿ ತುಂಬಿದವರ ಪಾತ್ರ. ಹೌದು ನನ್ನ ಸಹೋದರನೇ ಸಹೋದರಿಯೇ, ಈ ದಿನ ನಾವು ಧ್ಯಾನಿಸುತ್ತಾ ಇದ್ದೇವೆ ಪವಿತ್ರ ಆತ್ಮರ ಕೃಪೆಯನ್ನು ಕುರಿತು. ಈ 32ನೆಯ ಧ್ಯಾನ ನಾವು ತುಂಬಾ ಆಳವಾಗಿ ಚಿಂತಿಸಬೇಕಾಗಿದೆ. ನಾವು ಇಷ್ಟೇ, ನಾವು ಪ್ರತಿಯೊಬ್ಬರು ಪವಿತ್ರ ಆತ್ಮನ ಪಡೆದುಕೊಳ್ಳಲು ಯೋಗ್ಯರು. ದನಿ ಮಾತನಾಡುತ್ತಾರೆ ಇಲ್ಲ, ನೋಡಿ ಈ ವಾಕ್ಯ ಹೇಳುತ್ತದೆ, ಪವಿತ್ರ ಆತ್ಮರು ಮಾತು ಕೆಟಕದ ರೀತಿಯಲ್ಲಿ ನಿನ್ನಲ್ಲಿ ಮಾತನಾಡುವರು. ಅದಷ್ಟು ಸುಲಭವಲ್ಲ. ಮನಸ್ಸಿನಲ್ಲಿ ಒಂದು ಭಾವನೆ ಉಂಟಾಗುತ್ತದೆ, ಅದು ಸಂದೇಶ ಸಿಕ್ಕುವಂಥದ್ದು. ಕಿವಿಯಲ್ಲಿ ಯಾರು ಮಾತನಾಡುವುದಿಲ್ಲ. ಕೆಲವು ಸಾರಿ ಎಲ್ಲೋ ಸಂತ ಪೌಲರನ್ನ ಪರಿವರ್ತನೆಯನ್ನು ಮಾಡುವಾಗ ಶಬ್ದ ಕೇಳಿತು. ಹಾಗೆ ಕೆಲವು ವ್ಯಕ್ತಿಗಳಿಗೆ ಶಬ್ದ ಕೇಳುವಂತ ಕೆಲವು ಅನುಭವಗಳಿರುತ್ತದೆ. ಆದರೆ ಪ್ರತಿ ಬಾರಿಗೆ ದೇವರ ನಾಮವನ್ನ ವ್ಯರ್ಥವಾಗಿ ಉಚ್ಚರಿಸಬೇಡ ಎಂಬ 2ನೆಯ ಕಟ್ಟಳೆಗೆ ವಿರುದ್ಧವಾಗಿ ಪಾಪ ಮಾಡುವಂತಹ ಪ್ರತಿಯೊಬ್ಬರನ್ನು ನಾವು ನೋಡುತ್ತೇವೆ. ಶಪಿಸಲ್ಪಟ್ಟವರು. ಅದರಲ್ಲೂ ನಾವು ನೋಡುತ್ತೇವೆ, ಹುಚ್ಚಿನ ಮದುವೆಯಲ್ಲಿ ಉಂಡವರೇ ಜಾಣ. ಧ್ಯಾನಗಳಿಗೆ ಹೋದ್ರೆ ಸಾಕು, ಪ್ರಾರ್ಥನೆಗಳಿಗೆ ಹೋದ್ರೆ ಸಾಕು, ಇಲ್ಲಿ ಎಷ್ಟು ಜನರಿಗೆ ಹೊಟ್ಟೆ ಗುಣವಾಯಿತು, ಕೈ ಎತ್ತಿ, ಎತ್ತಿಯಪ್ಪ. ಅವರೆತ್ತಿದ್ರು ನಾನು ಎತ್ತೀನಿ. ಎಷ್ಟು ಜನರ ಮನೆಯಲ್ಲಿ ಹೋರಾಟ, ಎತ್ತಿ ಕೈ, ನಾನು ಎತ್ತದೆಪ್ಪ. ಎಷ್ಟು ಜನರ ಮನೆಯಲ್ಲಿ ಹೀಗಿದ್ದಾರೆ, ದೇವರು ನಿಮ್ಮ ಎಲ್ಲರ ಮನೆಯಲ್ಲಿ ಈಗ ಇಷ್ಟು ಜನ ಇದ್ದೀರಿ, ಇಷ್ಟು ಜನರಿಗೆ 15 ಜನರಿಗೆ ದೇವರು ತಲೆನೋವನ್ನು ಬಿಡುಗಡೆ ಪಡಿಸ್ತಾ ಇದ್ದಾರೆ, ಎತ್ತಿ ಕೈ, ಅವ್ರು ಎತ್ತಿದ್ರು ನಾನು ಎತ್ತದೆ. ಯಾರಿಗೆ ಗುಣವಾಯಿತು ಅಂತ ಹೇಳೋದಿಲ್ಲ. ಡಾಕ್ಟರ್ ಸರ್ಟಿಫಿಕೇಟ್ನ ಇಟ್ಕೊಂಡು ರುಜುವಾತು ಮಾಡುವಾಗ ಯಾರಿಗೂ ಹೇಳೋದಿಲ್ಲ. ಕುರಿ ಬಿದ್ದ ಹಳ್ಳ. ಬೇರೆ ನಾವು ಅರಿತುಕೊಳ್ಳಬೇಕು, ಪವಿತ್ರ ಆತ್ಮರು ನಾನು ಮತ್ತು ನೀವು ತಿಳಿಯುವ ಹಾಗೆ ಅಲ್ಲ. ಅವರ ಹೆಸರನ್ನ ಹೇಳಲು ಸಹ ನಾವು ಅರ್ಹರು.
ಯಾಕೆಂದರೆ ಅವರು ಪರಿಶುದ್ಧರು, ಪವಿತ್ರ ಆತ್ಮರು, ಪರಿಶುದ್ಧರು. ಆಲಿಸಿ, ಧ್ಯಾನಿಸಿ, ಪಾಲಿಸಿ, ಪ್ರಾರ್ಥಿಸಿ. ಹಾಗೂ ನಿಮಗೆ ಬರುವಂತಹ ಎಲ್ಲ ಲಿಂಕ್ಗಳನ್ನ ಪರರಿಗೆ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181. May God bless you.